ಇವತ್ತಿನ ವಿಷಯ ಬಹಳ ಸುಂದರವಾದಂತಹ ವಿಷಯವನ್ನ ಆಧಾರವಾಗಿಟ್ಟುಕೊಂಡಾರ. ಗುರು ಸ್ಮರಣೋತ್ಸವ ಅಂತ ಮಹಾರಾಜರ ಪುಣ್ಯ ಸ್ಮರಣದಲ್ಲಿ ಗುರು ಸ್ಮರಣೋತ್ಸವ ಅನ್ನುವ ಮಾತನ್ನ ಬಹಳ ಸುಂದರವಾಗಿ ವಿಚಾರವನ್ನು ಮಾಡ್ಕೊಂಬಂದ್ರೆ ಎಲ್ಲ ಪರಮ ಪೂಜ್ಯರು. ಅವರ ಮಾಡ್ತಕ್ಕಂತಹ ಪವಾಡಾದಿಗಳನ್ನ ತಮಗೆ ಒಂದಿಷ್ಟು ತಿಳಿಪಡಿಸಿದರು. ಈ ಗುರು ಸ್ಮರಣೋತ್ಸವ ಅಂತ ಅಂತೇವಲ್ಲ, ಗುರುವಿನನ್ನ ಸ್ಮರಿಸುವಂಥದ್ದು. ಇದಕ್ಕೊಂದು ಮಾತು ನನಗ ಉಪಕಾರ ಸ್ಮರಣೆ ಅನ್ನುವ ಮಾತನ್ನ ಹೇಳಿದ್ರು. ಉಪ ಅನ್ನುವ ಮಾತಕ್ಕೆ ಶಾಸ್ತ್ರದಲ್ಲಿ ಒಂದು ಪದವನ್ನು ಪ್ರಯೋಗ ಮಾಡ್ತಾರೆ. ಉಪ ಅನ್ನೋದಕ್ಕೆ ಏನಂತಂದ್ರೆ ಸಮೀಪ ಅಂತ ಅರ್ಥ. ಆ ಗುರು ಏನನ್ನ ಮಾಡ್ತಾನಂತಂದ್ರೆ ಎಲ್ಲೋ ದೂರ ಇರತಕ್ಕಂಥ ವ್ಯಕ್ತಿಯನ್ನ ಕರೆದ ತನ್ನ ಸಮೀಪಕ್ಕೆ ಇಟ್ಕೊಳ್ತಾನಲ್ಲ, ಇದಕ್ಕೆ ಉಪಕಾರ ಸ್ಮರಣೆ ಅಂತ ಅಂಥದ್ದನ್ನು ಸ್ಮರಣಿಸಬೇಕು ಅಂತ ಪರಮ ಪೂಜ್ಯರ ಉಪಕಾರ ಸ್ಮರಣೆಯ ವಿಷಯವನ್ನ ಕುರಿತು ಮಾತಾಡಲಿಕ್ಕೆ ಹೇಳಿದರು. ಗುರುಗಳು ಜಗತ್ತಿನೊಳಗೆ ಬಹಳಷ್ಟು ಜನ ಅದಾರ. ನಿಜಗುಣ ಶಿವಗಳು 6 ತರನಾದಂತಹ ಗುರುಗಳನ್ನ ಹೇಳ್ಕೊಂಡು ಬರ್ತಾರೆ. ಸೂಚಕ ಗುರು, ವಾಚಕ ಗುರು, ಪ್ರೇರಕ ಗುರು, ವಿಹಿತ ಗುರು ಅಂತ ಹಿಂಗೆ ಅನೇಕ 6 ತರನಾದಂಥ ಗುರುಗಳನ್ನು ವಿಧಿಸ್ಕೊಂಡು ಬರ್ತಾರೆ. ಆದರೆ ನೀತಿಕಾರ ಒಂದು ಮಾತನ್ನು ಹೇಳ್ತಾನೆ. ಏನು ಹೇಳ್ತಾನಂತಂದ್ರೆ, ಗುರವೋ ಬಹವಸ್ಸಂತಿ. ಗುರುಗಳು ಜಗತ್ತಿನೊಳಗೆ ಬಹಳಷ್ಟು ಜನ ಅದಾರ, ಬಹಳಷ್ಟು ಜನ ಸಿಗ್ತಾರ. ಆದರೆ ಆ ಗುರುಗಳು ಏನು ಮಾಡ್ತಾರಂತಂದ್ರೆ, ಗುರವೋ ಬಹವಸ್ಸಂತಿ ಗುರವೋ ಶಿಷ್ಯವಿತ್ತಾಪಹಾರಕ, ಗುರವೋ ವಿರಳಸ್ತಂತಿ ಶಿಷ್ಯ ವೃತ್ತಾಪಹಾರಕ ಅಂತ ಆ ನೀತಿಕಾರ ಹೇಳ್ತಾನೆ. ಜಗತ್ತಿನ ಗುರುಗಳು ಬಹಳಷ್ಟು ಜನ ಸಿಗ್ತಾರೆ, ಆದರೆ ಏನು ಮಾಡ್ತಾರ ಆ ಗುರುಗಳು ಅಂತಂದ್ರೆ, ನಮ್ಮಲ್ಲಿ ಇರತಕ್ಕಂಥ ಎಷ್ಟು ಹಣ ಇದೆ, ಈ ಹಣವನ್ನ ನಾ ಹೆಂಗೆ ವಶಪಡಿಸ್ಕೊಳ್ಬೇಕು ಅಂತ ಹಿಂಗೆ ಬಹಳಷ್ಟು ಜನ ಗುರುಗಳು ಸಿಗ್ತಾರೆ. ಆದರೆ ಮಹಾರಾಜರಂತಹ, ಬಾಬು ಮಹಾರಾಜರಂತಹ, ಗುಳಿ ಶಿರ್ವಾಲ್ ಮಹಾರಾಜರಂತಹ, ಅಮರೇಶ್ವರ ಮಹಾರಾಜರಂತ ಗುರುಗಳು ನಿಮಗೆಲ್ಲರಿಗೂ ಸಿಗಬೇಕಾಗಿತ್ತು ಅಂತಂದ್ರೆ, ಪೂರ್ವಜಲದ ಪುಣ್ಯದ ಸಂಸ್ಕಾರದ ಬಲ ನಮಗಿತ್ತು ಅಂತಂದ್ರೆ ವಿರಳಸ್ತಂತಿ. ನಮ್ಮಲ್ಲಿರ್ತಕ್ಕಂತಹ ವೃತ್ತಿಯನ್ನ ಅಪಹರಣ ಮಾಡ್ತಾರಂತವ್ರು. ಕೆಲವೊಂದು ಜನ ಹಣವನ್ನು ಅಪಹರಣ ಮಾಡಿದ್ರೆ ಗುರವೋ ವಿರಳಸ್ತಂತಿ ಶಿಷ್ಯ ವೃತ್ತಾಪಹಾರಕ ಅಂತ ಹೇಳ್ತಾರೆ. ಅಂದ್ರೆ ಶಿಷ್ಯರ ವೃತ್ತಿಯನ್ನ ನಮ್ಮ ಕಡೆ ಗಮನ ಹರಿಸುವಂಥದ್ದು ಇದೆಯಲ್ಲ, ಹಾಗಾಗಿ ಅಂತಹ ಗುರುಗಳು ನಿಮ್ಮೆಲ್ಲರಿಗೂ ಸಿಗಬೇಕಾಗಿತ್ತು ಅಂತಂದ್ರೆ ಬಹಳ ಸುಕೃತ ಪುಣ್ಯ ಇದೆ ಅಂಥೇಳಿ ಈ ಮಾರ್ಗ, ಈ ವ್ಯವಸ್ಥೆ ನಮಗೆಲ್ಲರಿಗೂ ಸಿಕ್ಕಿದೆ. ಅಂತಹ ವ್ಯವಸ್ಥೆದೊಳಗೆ ನಾವಿದ್ದೇವೆ ಅಂತಂದ ಮೇಲೆ ಅವಾಗ ಪೂಜ್ಯರು ಹೇಳ್ತಿದ್ರು. ಯಾಕಂತಂದ್ರೆ ಜೀವನ ಅನ್ನೋದು ಬಹಳಷ್ಟು ವ್ಯವಸ್ಥಿತವಾಗಿ ಕಳ್ಕೊಂಡು ಹೋಗ್ತದೆ. ಆದರೆ ಗ್ರಾಮದೊಳಗೆ ಏನೋ ನಾವು ಒಂದಿಷ್ಟು ಕಾರಣಾಂತರಗಳ ನಂತರ ಈ ಕಾರ್ಯಕ್ರಮ ಬಂದ್ ಮಾಡಿದ್ವಿ. ಆದರೂ ಇನ್ನು ಸದಾವ ಕಾಲದಲ್ಲಿ ಈ ಕಾರ್ಯಕ್ರಮವನ್ನ ನಮ್ಮ ಹನುಮಾಪುರ ಗ್ರಾಮದೊಳಗೆ ನಾವು ನಡೆಸ್ಕೊಂಡು ಹೋಗ್ತು ಅನ್ನೋ ಮಾತನ್ನ ಪರಮ ಪೂಜ್ಯರು ತಮಗೆ ಹೇಳಿದ್ರು. ಬಹಳ ಹೆಮ್ಮೆ ಅನಿಸುತ್ತೆ. ಯಾಕಂತಂದ್ರೆ ಅವ್ರ ಪೂಜ್ಯರ ಭಾವನೆ ಏನಿದೆ ಅಂತಂದ್ರೆ, ನಾ ಒಬ್ಬನ ಮುಕ್ತ ಆಗೋದು ಬೇಡ, ನನ್ನ ಗ್ರಾಮದೊಳಗೆ ನನ್ನ ಸಹವಾಸದೊಳಗೆ ಯಾರ್ಯಾರು ಇರ್ತಾರಲ್ಲ ಎಲ್ಲರೂ ಕೂಡ ಮುಕ್ತರಾಗಿ ಭಗವಂತನ ಸಾನ್ನಿಧ್ಯವನ್ನ ಸೇರಲಿ ಅನ್ನುವ ಆ ತಾಯಿಯ ಹೃದಯ ಇದೆಯಲ್ಲ, ಆ ಪರಮ ಪೂಜ್ಯರಿಗೆ ಬಹಳ ನಾವು ಕೃತಜ್ಞತೆಯನ್ನ ಸಲ್ಲಿಸಬೇಕಾಗ್ತದೆ. ಯಾಕಂತಂದ್ರೆ ಜೀವನದೊಳಗೆ ಅದಕ್ಕೆ ಹೇಳ್ತಾರೆ, ಗುರುವಿನ ಗುಲಾಮನಾಗುವ ತನಕ ದೊರೆಯದನ್ನ ಮುಕ್ತಿ. ನಮಗೆ ಮುಕ್ತಿ ಏನಾರ ದೊರೆಯಬೇಕಾಗಿತ್ತು ಅಂತಂದ್ರೆ, ಆ ಭಗವಂತ ನಮಗ ಅನುಕೂಲನಾಗಬೇಕಾಗಿತ್ತು ಅಂತಂದ್ರೆ, ಆ ಭಗವಂತ ನಮಗೆ ಮುಕ್ತಿಯನ್ನ ಕರುಣಿಸಬೇಕಾಗಿತ್ತು ಅಂತಂದ್ರೆ ನಾವೇನು ಮಾಡಬೇಕಾಗ್ತದೆ? ಗುರುವಿನ ಸಾಮೀಪ್ಯ ಹೋಗಬೇಕಾಗ್ತದೆ. ಅದಕ್ಕೆ ಒಂದು ಮಾತನ್ನ ಹೇಳ್ತಾರೆ. ಏನಂತಂದ್ರೆ, ಗುರು ಸಂಸ್ಕೃತ್ಯಾತ್ ಗುರುಪದೇಶೇ ದೃಷ್ಟ್ರೇ ಅಂತ. ಆ ಗುರುಗಳ ಸಾಮೀಪ್ಯಕ್ಕೆ ಹೋಗಿ ಆ ಗುರುವಿನ ಹತ್ರ ನಾವೇನು ಪಡಿಬೇಕಾಗ್ತದೆ ಅಂತಂದ್ರೆ, ಆ ಗುರುಗಳ ಉಪದೇಶವನ್ನ ನೀವೆಲ್ಲ ತಗೊಳ್ಳಬೇಕಾಗ್ತದೆ. ಉಪದೇಶ ಪಾತ್ರಗಳನ್ನ ಮಾತುಗಳನ್ನ ನಾವು ಆಲಿಸ್ಬೇಕಾಗ್ತದೆ. ಅದಕ್ಕೆ ಶ್ರೀಮನ್ ನಿಜಗುಣ ಶಿವಗಳು ಹೇಳಿದ್ರು. ಏನಂತ ಹೇಳಿದ್ರೆ, ಶ್ರೀ ಗುರು ವಚನದಿಂದ ಅಧಿಕ ಸುದ್ದಿಯೇ ಉಂಟೆ ಅಂತ ಹೇಳಿದ್ರು. ಅಂತಹ ಮಾತು, ಅಂತಹ ಪವಿತ್ರವಾದಂತಹ ವಿಚಾರಗಳು ಏನದಾವಂತಂದ್ರೆ ಅಮೃತಕ್ಕಿಂತ ಶ್ರೇಷ್ಠವಾದದ್ದು ಅದಾವತ್ತೆ. ಏನಾರ ನಮಗೆ ಅಮೃತ ಕೊಡುದು ಅಂತಂದ್ರೆ ದೇವತೆಗಳಾಗಬಹುದು. ಒಂದಿಷ್ಟು ನಾವು ಏನಾಗಬೇಕಂತಂದ್ರೆ ದೇವತೆಗಳಾಗಿ ಜೀವಿ ಅಂದ್ರೆ ಮರಣ ಹೊಂದದೇ ಇರಬಹುದು.
ಆ ದೇವತೆಗಳು ಕೂಡ ಏನಾಗ್ತದ್ರ ಅಂತಂದ್ರೆ ಅನಿಮಿಷರು ಅಂತ ಕರೀತಾರೆ. ಆ ದೇವತೆಗಳಾದ್ರೆ ಸುಖ ಆಗ್ತದೇನು? ಸುಖ ಆಗೋದಿಲ್ಲ. ಅನಿಮಿಷರು ಅಂತಂದ್ರೆ ಕಣ್ಣು ತಕೊಂಡು ಕೂತವ್ರ ಅಂತ ಹೇಳ್ತಾರೆ. ಕಣ್ಣು ಪಿಳಕಿಸದೇ ಇರತಕ್ಕಂತಹ ವ್ಯವಸ್ಥೆ ಎಲ್ಲಿ ಬರ್ತದೆ ಅಂತಂದ್ರೆ ಆ ದೇವತೆಯ ವ್ಯವಸ್ಥೆ ಬರ್ತದೆ. ಆದ್ರೆ ಗುರುವಿನ ಉಪದೇಶದ ಮಾತುಗಳನ್ನು ನೀವು ಆಲಿಸಿದೀವಿ ಅಂತಂದ್ರೆ ಏನಾಗ್ತದೆ? ಈ ಜೀವ ಪರಮ ಪೂಜ್ಯ ಹೇಳಿದ್ರಲ್ಲ, ಈ ಪಿಂಡಮಯವಾದಂಥ ಶರೀರವನ್ನ ನಾವು ಮಂತ್ರಮಯವನ್ನಾಗಿ ಮಾಡಿ ಆ ಮಂತ್ರಮಯವಾದಂತಹ ವ್ಯವಸ್ಥೆಯನ್ನು ಹೊಂದಿಕೊಂಡು ಭಗವಂತನ ಒಂದು ಸಾನ್ನಿಧ್ಯ ಸ್ಥಾನವನ್ನ ಪರಮಾತ್ಮ ಅಂತ ಹೇಳ್ತಾರಲ್ಲ, ಆ ಪರತತ್ವವಾದಂತಹ ಆತ್ಮಸ್ವರೂಪರು ನಾವಿದ್ದೇವೆ ಅಂತ ರೂಪವನ್ನು ನಾವೆಲ್ಲರೂ ಕಂಡುಕೊಳ್ತೇವೆ. ಅದಕ್ಕೆ ಒಂದು ಮಾತನ್ನ ಹೇಳ್ತಾರೆ, ಏನಂತಂದ್ರೆ ನಾವು ಜೀವನದಾಗ ಹೇಳ್ತು ಅಲ್ಲೇನು ಬಾರಿ ಏನು ಹೇಳ್ತಾರ ಸ್ವಾಮಿಗಳು, ನಮ್ಗೆ ಗೊತ್ತಿರೋದ ಹೇಳ್ತಾರೆ, ಅವ್ರೇನು ವಿಶೇಷ ಹೇಳೋದಿಲ್ಲ ಅಂತ ಹೇಳ್ತಿರ್ತಾರೆ. ಹಿಂಗ ಇಬ್ಬರು ಗಂಡ ಹೆಂಡ್ತಿದ್ರು. ನಾನು ಬಹಳಷ್ಟು ಒಯ್ಯೋದಿಲ್ಲ, ಆದ್ರೆ ಒಂದು ದೃಷ್ಟಾಂತವನ್ನು ಹೇಳಿ ನನ್ನ ಮಾತನ್ನು ಮುಗಿಸ್ತೇನೆ. ಇಬ್ಬರು ಗಂಡ ಹೆಂಡ್ತಿದ್ರು, ಅನನ್ಯವಾದಂಥ ಸಂಸಾರ. ಆದ್ರೆ ಗಂಡ ಬಹಳಷ್ಟು ದುಡ್ದ ಬೇಸತ್ತು ಬಂದು ಮಣ್ಕೊಂಡಂತ ಸಂದರ್ಭದೊಳಗೆ ಒಂದು ದಿವಸ ಏನಾಗಿತ್ತು ಅಂತಂದ್ರೆ ಆ ಮನೆಗೆ ಕಳ್ಳತನ ಮಾಡಲಿಕ್ಕೆ ಕಳ್ಳರು ಬಂದಂತಹ ಸಂದರ್ಭದೊಳಗೆ ಕಳ್ಳರೇನು ಬಾಗಿಲಿಂದ ಬರ್ತಾರೇನು? ಯಾವ್ದಾರ ಒಂದು ಗಾಡಿ ಅಥವಾ ಕಿಟಕಿ ಏನೋ ಒಡೆದು ಒಳಗೆ ಬರ್ತಾರೆ. ಅಂತ ಹೊಡೆಯುವಂಥ ಸಂದರ್ಭ ಏನಾಯ್ತು ಅಂತಂದ್ರೆ ಆ ಹೆಂಡತಿಗೆ ಸ್ವಲ್ಪ ಎಚ್ಚರ ಆಯ್ತು. ಹೆಂಡತಿಗೆ ಎಚ್ಚರ ಆದಂಥ ವ್ಯವಸ್ಥೆ ಒಳಗೆ ನೋಡ್ತಾಳೆ, ಎದ್ದು ನೋಡಿ ಸಪ್ಪಳ ಕೇಳ್ತಾಳು. ಹಾಸಿಗೆಂಗಿದೆ ಎದ್ದು ಯಾಕೆನೂ ಹೊರಗೆ ಬರಲಿಲ್ಲ. ಆ ಸಪ್ಪಳ ಕೇಳು, ಅದು ಗಾಡಿ ಬೀಳೋದನ್ನು ಕೇಳಿದ ಆದ್ಮೇಲೆ ಹಗಾರಕ್ಕೆ ನೋಡ್ಕೊತಿದ್ಳು. ಗಾಡಿ ಒಡೆದ್ರು, ಕಳ್ಳರು ಒಳಗೆ ಬಂದ ಮೇಲೆ ಆ ಗಂಡಗೆ ಎತ್ತಿವದು ಹೇಳ್ತಾಳೆ, ಏನ್ರಿ ನಮ್ಮ ಮನೆಗೆ ಕಳ್ಳರು ಬಂದಾರ, ಗಾಡಿ ಹೊಡೆದ್ರು ಅಂದ. ಪಾಪ ದಣದಿದ್ದ ಗಂಡ ಹ್ಞೂ ಅಂದಳು. ಅವ ಗಂಡ ಅಂದ್ರೆ ಗೊತ್ತದ ಅಂತೇಳಿ ನಿದ್ಗನ್ನಾಗ ಅಂದ. ಅಣ್ಣ ಗಾಡಿ ಹೊಡೆದ್ರಿ ಅಂದಳು. ಗೊತ್ತದ ಅಂದ. ಒಡೆದು ಒಳಗೆ ಬಂದ್ರಿ ಅಂದ. ಗೊತ್ತದ ಅಂದ್ರ. ಟೇಜ್ರಿ ಕಡೆ ಹೊಂಟಾರ್ರಿ ಅಂದ್ರ. ಗೊತ್ತದ ಅಂದ. ಟೇಜ್ರಿ ಕಡೆ ಹೋದ್ರು ಟೇಜ್ರಿ ಮುರಿಯಾಕತ್ತಾರ್ರಿ ಅಂದಳು ಹೆಣ್ಮಗಳು. ಮತ್ತು ಬಂಗಾರ ಭಾಳ ಇಟ್ಟಿರ್ತೀರಿ, ಈಗಿನ ವಾತಾವರಣದ 2 ಲಕ್ಷ ಆಗತೈತಿ, ಮತ್ತು ಅಂಜಿಕೆಲ್ಲ ಹೆಣ್ಮಕ್ಳಿಗೆ ಟಕ್ ಹೌದಲ್ರಿ. ನಾನು ಬಂಗಾರ ಕಡೆ ಹೊಂಟಾರ, ನಮ್ಮ ಟೇಜ್ರಿ ಕಡೆ ಹೊಂಟಾರ, ಬಂಗಾರ ಹಿಂಗಾರ ತುಂಡು ಮಾಡ್ಯಾಳ, ಹೋಯ್ತಾರ್ರಿ ಅನ್ನ. ಗೊತ್ತದ ಅಂದ. ಟೇಜ್ರಿ ಹೊಡೆದ್ರಿ ಅಂದ್ರು. ಗೊತ್ತದ. ಒಳಗಿನ ಬಂಗಾರ ತಗೊಂಡ್ರು. ಹ್ಞೂ ಗೊತ್ತದ. ಗಂಟು ಕಟ್ಟ್ಯಾರ. ಹ್ಞೂ ಗೊತ್ತದ. ಹೊಂಟಾರ. ಹ್ಞೂ ಗೊತ್ತದ. ಏನು ಬಾಗಲ ಒಡೆದಿದ್ದು, ಏನು ಕಿಟಕಿ ಒಡೆದಿರಲ್ಲ, ಅದ ಒಡೆದು ದಾಟಿ ಸಿಗದು ಹೋದರು. ಗೊತ್ತದ ಅಂದಳು. ಹೆಂಡತಿಗೆ ಭಾಳ ಸಿಟ್ಟು ಬಂದಿತ್ತು. ಯಾಕಂದ್ರೆ ಇದ್ದು ಬಂಗಾರ ಗಳಿಸಿದ್ಳು ಪಾಪ, ಉಡಲಾರ್ದ ಅಂಥೇಳಿ ಗಾಳಿ ಮಾಡಿ ಗಳಿಸಿದ್ಳು. ಅದನ್ನೆಲ್ಲ ಹೋದ್ರು, ಭಾಳ ಸಂಕಟ ಬಿದ್ದಿತ್ತು. ಗೊತ್ತದ ನತ್ತಿಳು ಜಗ್ಗಿಸಿ ಒಂದು ಕಪಾಳಿ ಬಿಟ್ಟಳ್ರಿ. ಯಾರಿಗೆ? ಮಗಲಾಗಿದ್ದು ಗಂಡಗೆ, ಗಂಡನಿಗೆ ಬಿಟ್ಟಳು. ಎದ್ದು ಕೂತು ಗಂಡ ಏನು ಮಾಡಿದ, ಕಪಾಳಿಗೆ ಯಾಕೆ ಹೊಡೆದಿ ಅಂದವು. ಅಲ್ಲ, ಒಂದು ತಾಸಾತ್ ನಾನು ಗಾಡಿ ಹೊಡ್ಯಾತಾರ ಅಂತ ಹೇಳಿ, ಒಳಗೆ ಬರತ್ತಾರ ಅಂತ ಹೇಳಿ, ಬಂಗಾರ ತುಡುಗು ಮಾಡ್ರ ಅಂತ ಹೇಳಿ, ತಗೊಂಡು ಹೋದ್ರ ಅಂತ ಹೇಳಿ. ಆದ್ರೂ ಗೊತ್ತದ ಅಂತ ಹೇಳಿದ್ರಿ. ಏನು ಗೊತ್ತಿದೇನು ಬೆಂಕಿ ಹಚ್ಚಿದಿ ಅಂದ್ರೆ, ಗೊತ್ತಿದ್ದು ಏನು ಮಾಡಿದಿ ನೀನು? ಗೊತ್ತಿದ್ದು ಏನೂ ಮಾಡೋಕ್ಕಾಗಲಿಲ್ಲ, ಆ ಕಳ್ಳರು ಬಂಗಾರ ತಗೊಂಡು ಹೋದ್ರು ಅಂತ. ಮತ್ತು ಯಾರಿಗೆ ಗೊತ್ತದ? ನಮಗೂ ಅಂತೇವಿ ನಾವು ಎಲ್ಲ ಸ್ವಾಮಿಗಳು ಹೇಳೋದೆಲ್ಲ ಗೊತ್ತದ, ನಮ್ಗೆ ಗೊತ್ತದ. ಆದ್ರೆ ಆಚರಣೆಗೆ ತಂದಿವೇನ? ಆದ್ರೆ ನಿಮ್ಮ ಜೀವನ ಹೆಂಗೆ ಆಗಾಕತ್ತೈತಿ ಅಂತಂದ್ರೆ ಎಲ್ಲವೂ ಗೊತ್ತು ನಮಗೆ. ಉಪಕಾರ ಮಾಡ್ರಿ, ಪರೋಪಕಾರ ಮಾಡ್ರಿ. ಯಾಕಂತಂದ್ರೆ ಈ ಪ್ರಪಂಚ ಹೇಗಿದೆ ಅಂತಂದ್ರೆ ನಶ್ವರವಾದ ಪ್ರಪಂಚ ಇದೆ. ಈ ಪ್ರಪಂಚದೊಳಗೆ ಏನೇನಾರ ಗಳಿಸ್ರಿ. ಅಸ್ಥಿರಂ ಜೀವಿತಂ ಲೋಕೆ ಧನ ಯೌವನಂ ಪುತ್ರ ದಾರಿದ್ರ್ಯಂ. ಈ ಜೀವನದೊಳಗೆ ಏನಾರ ಗಳಿಸ್ರಿ, ನೀವು ಮಕ್ಕಳ ಗಳಿಸ್ರಿ, ಆಸ್ತಿ ಗಳಿಸ್ರಿ, ಮನಿ ಗಳಿಸ್ರಿ, ಹೊಲ ಗಳಿಸ್ರಿ, ಏನು ಬೇಕಾದ ಗಳಿಸ್ರಿ, ಎಲ್ಲವೂ ಕೂಡ ಹೇಗಿದಾವ ಅಂತಂದ್ರೆ ಅಸ್ಥಿರವಾಗಿದಾವ ಅಂತ ಹೇಳ್ತಾನೆ. ಆದ್ರೆ ಈ ಉಳಿಬೇಕಾದದ್ದು ಯಾವುದು ಅಂತಂದ್ರೆ ಧರ್ಮ ಕೀರ್ತಿ ದ್ವಯಂ ಸ್ಥಿರಂ ಅಂತ. ನಾವು ಮಾಡಿದಂತಹ ಪರೋಪಕಾರ, ದಾನ, ಧರ್ಮ, ಉಪಕಾರ ವ್ಯವಸ್ಥೆ ಏನಿದೆಯಲ್ಲ, ಇಂಥವು ಉಳಿತಾವ, ಅಜರಾಮರವಾಗಿ ಉಳಿತಾವ. ಅದಕ್ಕೆ ಪರಮ ಪೂಜ್ಯರು ಹೇಳಿದ್ರು, ಮದಗೊಂಡ ಮಹಾರಾಜರ ಉಪಕಾರ ಸ್ಮರಣೆ ಹೇಗಿದೆ ಅಂತಂದ್ರೆ ಅಜರಾಮರವಾಗಿ ಉಳಿದೈತಿ ಅನ್ನೋ ಉದ್ದೇಶವನ್ನು ಇಟ್ಕೊಂಡು ಈ ಕಾರ್ಯಕ್ರಮವನ್ನ ನೀವೆಲ್ಲ ಬಹಳ ಆನಂದಭರಿತವಾಗಿ ಈ ಕಾರ್ಯಕ್ರಮವನ್ನು ಮಾಡ್ತಾ ಇದ್ದೀವಿ. ಇಂಥ ವ್ಯವಸ್ಥೆ ಪಡ್ಕೊಂಡು ನಾವೆಲ್ಲ ಪುನೀತರಾಗಬೇಕಾಗಿತ್ತು ಅಂತಂದ್ರೆ ಇಂಥ ಪರಮ ಪೂಜ್ಯರ ಸಾನ್ನಿಧ್ಯ ಸ್ಥಾನದೊಳಗೆ ನಾವೆಲ್ಲರೂ ಸೇರಬೇಕಾಗ್ತದೆ.
ಅದಕ್ಕೆ ಜೀವನದೊಳಗೆ ಏನು ಹೇಳ್ತಾರೆ ಅಂತಂದ್ರೆ ನಾವೆಲ್ಲರೂ ಹೇಗಿದ್ದೇವೆ ಅಂತಂದ್ರೆ ನಿಜ ಸ್ವರೂಪವಾದಂಥ ಪರಮಾತ್ಮನ ಸ್ವರೂಪರಿದ್ದೇವೆ. ಆದ್ರೆ ನಮ್ಮಲ್ಲಿರತಕ್ಕಂಥ ಅಜ್ಞಾನದ ವ್ಯವಸ್ಥೆ ಅಂತ ನಾವು ಹೆಂಗ ಅದೇವಂತಂದ್ರೆ ನಾನು ಬಿಳಿಯಾಣಿಸಿದ್ದದನಿ, ನಾನು ಅಮೋಕ್ಷಿದ್ದದನಿ, ನಾನು ಭೂತಾಳಿಸಿದ್ದದನಿ ಅನ್ಕೋತ ನಾ ಮನಿಯೊಳಗೆ ಅದನಿ, ನಾ ಮಠದಾಗ ಅದನಿ, ನಾ ಈ ಪ್ರಪಂಚದಾಗ ಅದನಿ, ಎಷ್ಟು ವರ್ಷ ಬದುಕ್ತೀನಿ ಅನ್ಕೊಂಡು ನಾವು ಹೊಂಟೇವಿ. ಯಾವ ವ್ಯವಸ್ಥೆ ಅಂತಂದ್ರೆ ನಮ್ಮಲ್ಲಿರತಕ್ಕಂಥ ಅಜ್ಞಾನದ ಭಾವದಿಂತ್ರ ನಾವು ಹೇಗಿದ್ದೇವೆ ಅಂತ ಗುರುಗಳ ಸಾನ್ನಿಧ್ಯದೊಳಗೆ ನಾವು ಹೋದ್ವಿ ಅಂತಂದ್ರೆ ಅಜ್ಞಾನಂ ತಿಮಿರಾಂಧಸ್ಯ ಜ್ಞಾನಾಂಜನ ಶಲಾಕೆಯ ಚಕ್ಷುರೋನ್ಮಿಲಿತಂಬೇನ ತಸ್ಮೈ ಶ್ರೀ ಗುರುವೇ ನಮಃ ಅನ್ನುವ ಹಾಗೆ ಗುರುಗಳ ಸಾನ್ನಿಧ್ಯಕ್ಕೆ ನಾವು ಹೋದ್ವಿ ಅಂತಂದ್ರೆ ನಮ್ಮಲ್ಲಿರತಕ್ಕಂಥ ಅಜ್ಞಾನವನ್ನ ತೊಳೆದು ಹಾಕಿ ನಮ್ಮಲ್ಲ ಜ್ಞಾನದ ಜ್ಯೋತಿಯನ್ನ ಸದಾವ ಕಾಲದಲ್ಲಿ ಬೆಳಗಿಸುವಂತಹ ಶಕ್ತಿ ಸಾಮರ್ಥ್ಯ ಆ ಗುರುಗಳಲ್ಲಿ ಇದೆ. ಹಾಗಾಗಿ ಈ ಕಾರ್ಯಕ್ರಮಕ್ಕೆ ಒಂದಿಷ್ಟು ನಮಗೂ ಕೂಡ ಅಣಿ ಮಾಡಿಕೊಟ್ಟಂತಹ ಎಲ್ಲ ಪರಮ ಪೂಜ್ಯರಿಗೂ ಕೂಡ ತಮ್ಮೆಲ್ಲರಿಗೂ ಶರಣಾರ್ಥಿಯನ್ನು ತಿಳಿಸಿ ಭಗವಂತ ಸದಾವ ಕಾಲದಲ್ಲಿ ತಮಗೆ ಆಯುಷ್ಯ ಆರೋಗ್ಯವನ್ನು ಕೊಡಲಿ ಅಂತ ಆಶಿಸಿ ನಾನು 2 ವಾಕ್ಪುರುಷರು ಗುರುಪಾದಕ್ಕೆ ಅರ್ಪಿಸಿ ಹರಿ ಓಂ ತತ್ಸತ್, ಹರಿ ಓಂ ತತ್ಸತ್.